अस्सलाम वालेकुम रहमतुल्लाहि वबरकातुहू। मेरा नाम जुलेखा जमादार है। मैं यहाँ पर प्राइमरी स्कूल की टीचर हूँ। देख परवा न्यूज देखने वाले सभी दर्शकों को 80वां यौम आजादी की मुबारकबाद पेश करती हूँ। SS ಕುಂಬಾರ್ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಪರ್ವ ನ್ಯೂಸ್ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತೇನೆ. ಪರ್ವ ನ್ಯೂಸ್ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರಗಳು. ಸಂತೋಷ್ ಇಂಗಳಿಗೆ ಅಂತ ಹೇಳ್ಬಿಟ್ಟು ಸಹ ಶಿಕ್ಷಕರು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜನವಾಡ್ ಅಥಣಿ ತಾಲೂಕ್. ಪರ್ವ ನ್ಯೂಸಿನ ಎಲ್ಲ ವೀಕ್ಷಕರಿಗೂ ಈ ಒಂದು 80ನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಯಲು ಬಯಸುತ್ತೇನೆ. ನಾನು ರೇಣುಕಾದೇವಿ PKPS ಬ್ಯಾಂಕಿನ ಅಧ್ಯಕ್ಷನಾಗಿ ಎಲ್ಲ ಪರ್ವ ನ್ಯೂಸ್ ಚಾನೆಲ್ ಸಿಬ್ಬಂದಿಯವರಿಗೆ ಮತ್ತು ಎಲ್ಲ ವೀಕ್ಷಕರವರಿಗೂ ಕೂಡ ನಾನು 80ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಸರ್. ನಮಸ್ತೆ, ನಾನು ಬನಟ್ಟಿ PSI ಶಿವರಾಜ್ ದರಿಗೋಡ್ ಅಂತೇಳಿ. ಎಲ್ರಿಗೂ ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಎಲ್ಲರೂ ಕಾನೂನನ್ನ ಪಾಲನೆ ಮಾಡೋಣ, ಕಾನೂನನ್ನ ಗೌರವಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. BV ತೆಗ್ಗಿ ಸಹಶಿಕ್ಷಕಿಯಾಗಿ KHB ಶಾಲೆಯಲ್ಲಿ 30 ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. 80ನೆಯ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಕೋರ್ತಾ, ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಕೋರ್ತಾ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತೇನೆ. ಪರ್ವ ಟಿವಿ ಚಾನೆಲ್ನವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ವೈಷ್ಣವಿ ರಮೇಶ್ ಜಮಾದಾರ್. ನಾವು ಪದ್ಮಾವತಿ PU ಕಾಲೇಜ್ ರಬಕವಿಯಿಂದ ಇಲ್ಲಿ ಪರೇಡ್ ಅಲ್ಲಿ ಭಾಗವಹಿಸಲು ಬಂದಿದ್ದೇವೆ. ಧನ್ಯವಾದಗಳು. ನಾನು ಜಗದೀಶ್ ಪರಶುರಾಮ್ ಕೊಳ್ಳೊಳ್ಳಿ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಬನಹಟ್ಟಿ ಪೂರ್ವ. ಈ ಸುಂದರ ಮುಂಜಾವಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಈ ಸಂಭ್ರಮದ ದಿನಾಚರಣೆಯಲ್ಲಿ ನಾವು ಭಾರತ ದೇಶವನ್ನ ಸುಭದ್ರವಾದ ದೇಶವನ್ನ ಕಟ್ಟಲಿಕ್ಕೆ ಹಾಗೂ ಅಭಿವೃದ್ಧಿ ಹೊಂದಿದ ದೇಶವನ್ನು ಕಟ್ಟಲಿಕ್ಕೆ ನಾವು ಪ್ರಾಮಾಣಿಕತೆ, ಭ್ರಷ್ಟಾಚಾರ ಮುಕ್ತ ಭಾರತವನ್ನು ಮಾಡಲು ಸಾಕಷ್ಟು ಮಕ್ಕಳಲ್ಲಿ ಮೌಲ್ಯಗಳನ್ನು ತುಂಬುವಂತ ಕರ್ತವ್ಯವನ್ನು ಮಾಡೋಣ. ಆ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಅಭಿವೃದ್ಧಿ ಹೊಂದಿದ ದೇಶಕ್ಕಾಗಿ ನಾವೆಲ್ಲರೂ ಪ್ರಯತ್ನಿಸೋಣ, ಯಶಸ್ವಿಗೊಳ್ಳೋಣ ಅಂತ ಹೇಳ್ತಾ ನಾಡಿನ ಸಮಸ್ತ ಮುದ್ದು ಮಕ್ಕಳಿಗೆ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ತಿಳಿಸುತ್ತೇನೆ. ನಮಸ್ಕಾರಗಳೇ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬ್ರಿಟಿಷರು ಭಾರತವನ್ನ ಬಹು ವರ್ಷಗಳ ಕಾಲ ಆಳಿ ನಮ್ಮ ದೇಶದ ಜನರನ್ನ ದಬ್ಬಾಳಿಕೆ, ದೌರ್ಜನ್ಯ ಮೊದಲಾದವುಗಳನ್ನ ಮಾಡಿ ಗುಲಾಮರನ್ನಾಗಿ ಮಾಡಿದರು. ಇಂತ ಒಂದು ದಿನದ ವಿರುದ್ಧ ಎಲ್ಲ ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಲಾಲಾ ಲಜಪತ್ ರಾಯ್, ಬಿಪಿನ್ ಚಾಲ್ ಪಾಲ್, ಸುಭಾಷ್ ಚಂದ್ರ ಬೋಸ್ ಹಾಗೂ ಭಗತ್ ಸಿಂಗ್, ಜಗದ್ಗುರು ಮೊದಲಾದವರು ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವಂತೆ ಮಾಡಿದಂತ ಸುಂದರ ದಿನ ಇದಾಗಿದೆ. ನಮ್ಮದಿ ನೆಲ, ನಮ್ಮದಿ ಜಲ, ನಮ್ಮದಿ ಭೂಮಿ, ನಮ್ಮದಿ ಜನಾಂಗ, ನಾವೆಲ್ಲರೂ ಸ್ವತಂತ್ರರು ಎಂಬ ಸ್ವತಂತ್ರದ ಒಂದು ಕ್ಷಣವನ್ನು ಅನುಭವಿಸುವಂತೆ ಮಾಡಿದ ಸುಂದರ ಕ್ಷಣದ ನೆನಪಿದಾಗಿದೆ. ಭಾರತ ದೇಶ ಇಂದು ವಿಶ್ವದಲ್ಲಿ ಹೆಸರು ಮಾಡ್ತಾ ಇದೆ. ತಂತ್ರಜ್ಞಾನ, ವಿಜ್ಞಾನ ಹಾಗೂ ಕೃಷಿ ಹಾಗೂ ವಾಣಿಜ್ಯದಲ್ಲಿ ಕೂಡ ಹೆಸರು ಮಾಡಿದೆ. ಆದ್ದರಿಂದ ನಾವು ಇಂಥ ಒಂದು ದೇಶದಲ್ಲಿ ಜನಿಸಿದ ಭಾರತೀಯರೇ ನಾವೇ ಧನ್ಯರು ಅಂತ ಹೇಳ್ತಾ ಒಂದು 2 ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರ್ವ ವಾಹಿನಿಗೆ ತುಂಬಾ ಧನ್ಯವಾದ. Thank you.